गुरुर्विष्णुगुरुर्देवो महेश्वरः गुरुर्साक्षात् परब्रह्म तस्मै ಶ್ರೀಗುರವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸ್ವಾಮಿ ಸದ್ಗುರು ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ಜೀವನ ಚರಿತ್ರೆಯ ಆಧಾರಿತ ಜ್ಯೋತಿ ಬೆಳಗುತ್ತಿದೆ ಅನ್ನುವಂಥದ್ದು ನಾವು ಕ್ರಮವಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವರು ತಮ್ಮ ಹಾಡುಗಳನ್ನು, ತಮ್ಮ ಅನುಭವದಲ್ಲಿ ಹಿಡಿದಿಟ್ಟಂಥ ಹಾಡುಗಳನ್ನು ಅವರು ಬರೆದಂಥದ್ದು ಷಡಕ್ಷರಿ ಸ್ವಾಮೀಜಿಗೆ. ಕೇಳಕತ್ತದ ಎಲ್ಲರಿಗೆ ಸರಿಯಾಗಿದೆ? ಷಡಕ್ಷರಿ ಸ್ವಾಮೀಜಿಯವರ ಜೊತೆ ಅವರೆಲ್ಲ ನಡೆದಂಥ ಒಂದು ವಿಚಾರ ಇಲ್ಲಿ. ಹೀಗೆ ಒಂದೊಂದು ಪ್ರಶ್ನೆಗೂ, ಯಾಕಂತಂದ್ರೆ ಹಲವಾರು ಪ್ರಶ್ನೆ ಉತ್ತರ ಸಂಗತವಾಗಿ ಜೋಡಿಸಿದ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತ ಹೇಳಿದಂಥ ವಿಚಾರದಲ್ಲಿ ಪ್ರಶ್ನೆ ಉತ್ತರ ಎರಡೂ ಅದರಲ್ಲೇ ಅದಾವ. ಈ ಒಂದು ವಿಚಾರಗಳನ್ನು ಹೇಳ್ತಾ ಹೀಗೆ ಒಂದೊಂದು ಪ್ರಶ್ನೆಗೆ ನಿಜಗುಣರ ಉತ್ತರ ಬಂದಾಗ ಜನ ಸಂತೋಷದಿಂದ ತಲೆದೂಗುತ್ತಿದ್ದರು. ಗೀತೆ ಹೀಗೆ ಮುಂದುವರಿಯುತ್ತಿತ್ತು. ಒಂದೊಂದು ಪ್ರಶ್ನೆ ಬಂದಾಗ ಎಲ್ಲರೂ ತಲೆದೂಗ್ತಿದ್ರು, ಏನೋ ಭಾರಿ ಅದಂತ. ಆಮೇಲೆ ಇದು ಎರಡನೇ ನುಡಿಯಲ್ಲಿ ಒಂದು ಹಾಡ ಬರೆದದ್ದು ಹೇಳ್ತಾರೆ ಅವರು. ಹಸುವಿನೊರೆಗೆ ಒಂದು ಪದದಲ್ಲಿ ಎರಡನೇ ನುಡಿದ ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದಲ್ಲಿ ಎರಡನೇ ನುಡಿ. ಹಸುವಿನೊರೆಗೆ ಯಾವುದೊಂದು ಅಭಿಮಾನ, ಯಾವುದು ಒಂದು ಅಭಿಮಾನ, ಎಸೆವ ಜಾಗರಣವಾವುದು ಸದ್ವಿವೇಕ, ಶಶಿಯ ಶೀತಳ ಅಂದವಾವುದು ಕ್ಷಮೆ, ಸುಧಾರಸಧಾರೆ ಯಾವುದು ಮಿಗೆ ಮೃದು ವಚನ ಅಂತ ಇದನ್ನು ಹೇಳುವಂಥದ್ದು. ಯಾಕಂತಂದ್ರೆ ಹಸಿವಿನವರೆಗೆ ಯಾವುದು ಅಂದ್ರೆ ಒಂದು ಅಭಿಮಾನ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಜಗತ್ತಿನೊಳಗೆ ಪ್ರಾಣನೇ ದೊಡ್ಡದದ, ಪ್ರಾಣಕ್ಕೆ ಸಮನಾಗಿರುವಂಥದ್ದು ಯಾವುದು ಇಲ್ಲ ಅಂತ ಜನ ತಿಳ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಪ್ಪ, ಪ್ರಾಣಕ್ಕೆ ಅನ್ನುವಂಥದ್ದು ಒಂದು ಅಭಿಮಾನ. ಯಾಕಂತಂದ್ರೆ ಎಲ್ಲ ಜಗತ್ತಿನೊಳಗೆ ಯಾವುದಪ್ಪ ನನಗೆ ಅಂತಂದರೆ ಇಲ್ಲಿ ಹೇಳ್ತಾರೆ, ಮನುಷ್ಯ ಯಾವಾಗ ಇಲ್ಲಿ ನಾನು ಜೀವನ ಮಾಡಬೇಕಾದ್ರೆ ನನಗೆ ಪ್ರಾಣವೇ ಮುಖ್ಯ ಕಾರಣ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕೊಂಡಿರುವುದಕ್ಕೆ ಪ್ರಾಣ ಕಾರಣ ಅಲ್ಲ. ನಾವು ಜೀವನ ಮಾಡೋದಕ್ಕೆ, ಜೀವಿಸಿಕೊಂಡಿರುವುದಕ್ಕೆ ಪ್ರಾಣವೇ ಕಾರಣ ಅಂತ ತಿಳ್ಕೊಂಡಿರ್ತಾರೆ. ಆದರೆ ವಿಚಾರ ಮಾಡಿ ನೋಡಿದ್ರೆ ಪ್ರಾಣ ಕಾರಣವಲ್ಲ, ಅದಕ್ಕೆ ಆನಂದ ಕಾರಣ ಆಗ್ಯದ. ಆನಂದ ಕಾರಣ ಆಗ್ಯದಂತಂದ್ರೆ ಇಲ್ಲಿ ಹೇಳ್ತಾರೆ, ಮನುಷ್ಯರಲ್ಲಿ ಮಾನವಿರುವವರೆಗೂ, ಅಂದರೆ ಇಲ್ಲಿ ಹೇಳ್ತಾರೆ ಅಭಿಮಾನ ಅನ್ನೋದೊಂದು ಭಾಳ ಕೆಲಸ ಮಾಡ್ತದೆ. ಪ್ರಾಣ ಈಗ ಯಾರಿಗೇ ಆಗಲಿ ಏನಾದರೂ ಒಂದು ಮಾನ ಹೋಗುವಂಥ ವಿಚಾರ ಇತ್ತು ಅಂತಂದಾಗ, ಅಭಿಮಾನ ಹೋಗುವಂಥ ವಿಚಾರ ಇತ್ತು ಅಂದಾಗ, ನನ್ನ ಪ್ರಾಣ ಹೋದ್ರೂ ಸರಿ ಇಲ್ಲ, ಪ್ರಾಣವಾದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತಾರೆ. ಈಗ ಎಷ್ಟೋ ಜನ ತಮ್ಮ ಮರ್ಯಾದೆ ಹೋಯಿತು, ನಮ್ಮ ಅಭಿಮಾನಕ್ಕೆ ಧಕ್ಕೆ ಬಂತಂತಲೇ ಎಷ್ಟೋ ಜನ ಸತ್ತೋದದ್ದುಂಟು. ಅದಕ್ಕೆ ಪ್ರಾಣಕ್ಕಿಂತ ಹೆಚ್ಚಿಂದ ಯಾವುದಪ್ಪ ಅಂತಂದ್ರೆ ಅಭಿಮಾನ ಅದ ಅಂತ ಹೇಳ್ತಾರೆ ಅವರು. ಎಸೆವ ಜಾಗರಣವಾವುದು ಸದ್ವಿವೇಕ. ಎಸೆವ ಜಾಗರಣ ಯಾವುದು ಅಂದ್ರೆ ಸದ್ವಿವೇಕ. ಅಂದ್ರೆ ಜಗತ್ತಿನೊಳಗೆ ವಿವೇಕ ಇರದೇ ಇರುವಂಥವ್ರು ಅಜ್ಞಾನಿಗಳು ಎಲ್ಲ ಮಲಗಿಬಿಟ್ಟದು. ಅದಕ್ಕೆ ಜ್ಞಾನಿ ಒಬ್ಬನೇ ಎದ್ದಾನೇಲೆ, ಎಲ್ಲರೂ ಮಲಗಿಬಿಟ್ಟಾರ. ಹೆಂಗಂದ್ರೆ ಎಸೆವ ಜಾಗರಣವಾವುದು ಸದ್ವಿವೇಕ. ಸದ್ವಿವೇಕ ಅಂತಂದ್ರೆ ನಾವು ಮಲಗ್ತೀವಿ, ಮಕ್ಕೊಂಡಾಗ ನಾವು ನಿದ್ದೆ ಬಂದದಪ್ಪ ನಾವು ಮಲಗಿವಿ ಅಂತೀವಿ, ಎದ್ದುಗಳನ್ನೇ ಎದ್ದೀವಿ ಅಂತೀವಿ. ಆದ್ರೆ ಜ್ಞಾನಿಗಳ ದೃಷ್ಟಿಲಿಂದ ನೀವು ಮಲಗಿದ್ದೂ ಅಲ್ಲ, ಎದ್ದದ್ದೂ ಅಲ್ಲ. ಅಂದಾಗ ಈಗ ನಾವು ವಿಚಾರ ಮಾಡಬೇಕು, ನಾವು ಹುಟ್ಟಿದ್ದೂ ಇಲ್ಲ, ನಾವು ಸತ್ತದ್ದೂ ಇಲ್ಲ. ಇಲ್ಲಿ ನಾವು ಹುಟ್ಟೇ ಇಲ್ಲ. ಮೊದಲನೇ ಮಾತು ಹೆಂಗೆ ಅಂತಂದ್ರೆ ಹೇಳ್ತಾರೆ ಅವರು, ಹೆಂಗೆ ಹುಟ್ಟಿಲ್ಲಪ್ಪ, ನಿನ್ನನ್ನೇ ನೀನು ಯಾವಾಗ ತಿಳ್ಕೊಳಂಗಿಲ್ಲ, ಅವಾಗ ನೀನು ಹುಟ್ಟಿಲ್ಲ, ಇನ್ನೂ ಹುಟ್ಟೇ ಇಲ್ಲ. ಅದಕ್ಕೆ ಅಲ್ಲಿ ಕಾಶಿ ಒಳಗೆ ಶಂಕರಾಚಾರ್ಯರು ಹೋಗ್ಬೇಕಾದಾಗ ಒಬ್ಬ ಮುತ್ತೆ 80 ವರ್ಷ ಕುಂತಿದ್ನಂತ ಅವನು ಇದನ್ನೇ ಶಾಸ್ತ್ರ ಚಿಂತನ ಅದು ಮಾಡ್ತಾ ಕುಂತಿದ್ನಂತ.
ಆವಾಗ ಇದೇ ವಿಚಾರದಾಗ ಸ್ವಲ್ಪ ಅವರಿಬ್ಬರಿಗೆ ಮಾತುಕತೆ ಆದಾಗ, ಎಷ್ಟು ವರ್ಷಪ್ಪ ನಿನಗೆ ಅಂದ್ರಂತ. ಅಂದ್ಗಳನ್ನ ನನಗೆ 4 ವರ್ಷ ಆಗ್ಯದಪ್ಪ ಅನ್ನಂತ. ವಯಸ್ಸು ನೋಡಿದ್ರೆ 80 ವರ್ಷ. 4 ವರ್ಷ ಹೆಂಗಂದ್ರೆ, ಇಲ್ಲಪ್ಪ ಇಷ್ಟು ವರ್ಷ ಸುಮ್ಮನೆ ಕಳೆದ್ಬಿಟ್ಟೆ, ಆದರೆ ಈಗ ಒಂದು 4 ವರ್ಷದಿಂದ ಶಾಸ್ತ್ರವನ್ನು ಕೇಳಕತ್ತೀನಿ, ಈಗ ಹುಟ್ಟಿನ 4 ವರ್ಷ ಆಯ್ತು ಅನ್ನಂತ. ಅಂದಾಗ ಇಲ್ಲಿ ಜಗತ್ತಿನೊಳಗೆ ಹುಟ್ಟಿದಂಗಾಗ್ಯದ, ಹುಟ್ಟಿದಂಗೆ ಆಗ್ಯದ. 70-80 ವರ್ಷ ವಯಸ್ಸಾದಂಗೆ ಆಗ್ಯದ ಅಂದಾಗ ಇದೇ ಗುಣ. ಯಾಕಂದ್ರೆ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಈ ಶರೀರ. ಷಡ್ಭಾವ ಅಂದ್ರೆ ಅಸ್ಥಿತೆ, ಜಾಯತೆ, ವಿವರ್ಧತೆ, ಪರಿಣತೆ, ಅಪೇಕ್ಷೀಯತೆ, ವಿನಶತೆ. ಇವು 6 ವಿಕಾರಗಳಿಗೆ ಒಳಗಾಗ್ತದೆ ಈ ಶರೀರ ಒಳಗಾಗ್ತದೆ. ಆದರೆ ಮನಸ್ಸು ಮಾತ್ರ ನೀವು ಹುಟ್ಟಿನಿಂದ ಏನು ಕಣ್ಣು ತೆಗೆದು ತಂದೆ ತಾಯಿ ಕಾಣಕತ್ತಿದ್ರು, ತಿಳುವಳಿಕೆ ಬಂತಂದಾಗ ಅಲ್ಲಿಂದನೂ ಅದೇ ಮನಸ್ಸಿದ್ದದ್ದು ನೀ ಸಾಯೋವರೆಗೂ ಅದೇ ಮನಸ್ಸು ಇರ್ತದೆ, ಅದೇ ಆಸೆನೇ ಇರ್ತದೆ, ಅದೇ ಬೇಡಿಕೆನೇ ಇರ್ತದೆ, ಅದೇ ವರ್ತನೆನೇ ಇರ್ತದೆ. ಅಂದಾಗ ಶರೀರ ಮಾತ್ರ ಚೇಂಜ್ ಆಗಕತ್ತದ, ಒಳಗಿರೋದು ಎಲ್ಲ ಸಹ ಹಂಗೆ ಅದಾವಂದಾಗ ನೀನು ಯಾವ ವಿಚಾರ ತಿಳ್ಕೊಳ್ಬೇಕಾಗ್ಯದ ಅದು ವಿಚಾರ ತಿಳ್ಕೊಳ್ಳೋದೇ ಇದ್ದಾಗ ನೀನು ಹುಟ್ಟಿದ್ದೂ ಅಲ್ಲ, ಸತ್ತದ್ದೂ ಅಲ್ಲ. ನಿನಗೆ ಹುಟ್ಟಿದಂಗೆ ಆಗ್ತದೆ, ಸತ್ತಂಗೆ ಆಗ್ತದೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನ ಇಹ ಸಂಸಾರೇ ಬಹುದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ. ಅದಕ್ಕೆ ಇಲ್ಲಿ ಓದಂಗಾಯ್ತು ಬಂದಂಗಾಯ್ತು, ಓದಂಗಾಯ್ತು ಬಂದಂಗಾಯ್ತು ಅಷ್ಟೇ, ಏನಿಲ್ಲ. ಅದಕ್ಕೆ ಎಸೆವ ಜಾಗರಣ ನೀನು ಎಚ್ಚರಿಕೆ ಆಗಬೇಕಾಗ್ಯದಪ್ಪ ಅಂದ್ರೆ ಸದ್ವಿವೇಕ. ಆ ಸದ್ವಿವೇಕ ಯಾವಾಗ ನಿನಗೆ ಜಾಗ್ರ ಆಗ್ತದ ಆವಾಗ ನೀನು ಜಾಗ್ರ ಸ್ಥಿತಿ ಬಂದಂಗೆ. ಅದಕ್ಕೆ ಕೆಲವು ಹಬ್ಬಗಳು ಅವೆಲ್ಲ ಯಾಕಿಟ್ಟಾರಂದ್ರೆ ಇದು ಹಿನ್ನೆಲೆ ಇರ್ತದೆ. ಈ ಜಾಗರಣೆ ಅಂತ ಮಾಡ್ಯಾರ. ಒಂದು ದಿವಸ ಜಾಗ್ರ ಆಗೋದಲ್ಲ. ಜಗತ್ತಿನೊಳಗೆ ಒಂದು ಸಲ ನೀವು ಹುಟ್ಟಿ ಬಂದಿ ಅಂದ್ರೆ ಒಂದು ಸಲ ಜಾಗ್ರ ಆದಂದ್ರೆ ನೀವು ಮತ್ತೆ ಮಲಗಬಾರ್ದು, ಅಂಥ ಜಾಗರಣೆ ಮಾಡ್ಕೋಬೇಕು ನೀನು. ಅದಕ್ಕೆ ಒಂದು ದಿವಸ ಜಾಗರಣೆ ಮಾಡಿ ಶಿವನ ಧ್ಯಾನ ಮಾಡಪ್ಪ ಅಂತಾರೆ. ರಾತ್ರಿ ಬೆಳತಾನೆ ಎದ್ದು ಕುಂದಿರ್ತಾರಂತಂದ್ರೆ ಅದ್ರ ಹಿನ್ನೆಲೆ ತಾತ್ಪರ್ಯ ಅಂದ್ರೇನು, ಸತತ ಶ್ರವಣ ಮಾಡು, ಸತತ ಮನನ ಮಾಡು, ಸತತ ನಿಧಿಧ್ಯಾಸನ ಮಾಡು. ನೀ ಯಾವಾಗ ಎಚ್ಚರ ಆಗ್ತಿದೆ ಅದೇ ಶಿವರಾತ್ರಿ. ಎಚ್ಚರ ಆಯ್ತಂದ್ರೆ ನೀನು ಮತ್ತೆ ಮಲಗೋ ಅವಶ್ಯಕತೆಯೇ ಇಲ್ಲ, ಜಾಗ್ರದ ಅವಸ್ಥೆನೇ ಪೂರ್ತಿ ನಿನಗೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಎಸೆವ ಜಾಗರಣವಾವುದು ಸದ್ವಿವೇಕ. ಆಮೇಲೆ ಶಶಿಯ ಶೀತಳ ಅಂದವಾವುದು ಶಮೆ ಅಂತ. ಯಾಕಂದ್ರೆ ಶಶಿ ಅಂದರೆ ಚಂದ್ರನ, ಶೀತಳ ಅಂದರೆ ತಂಪಾದ ಕಿರಣಗಳು. ಅದರಿಂದ ಏನಾಗ್ತದ್ರೆ ಭಾಳ ಹಿತ ಆಗ್ತದೆ ಮನುಷ್ಯರಿಗೆ. ಎಷ್ಟು ತಂಪೈತಲ್ಲಪ್ಪ ಅಂತ ಅನ್ನಿಸ್ತದೆ. ಆವಾಗ ಭಾಳ ಖುಷಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಬಂದಾಗ ಏನು ಬಿಸಿಲದಪ್ಪ ಸಾಕಾಗ್ಯದಂತ. ಆದರೆ ಚಂದ್ರನಿಗೆ ಏನು ಸಾಕಾಗ್ಯದ, ಎಷ್ಟು ಬೆಳೆದಂಗಳದಂತಾರೆ. ಹೊರಗೋಗಿ ನೋಡ್ತಾರೆ, ಕುಂದಿರ್ತಾರೆ, ಏನು ತಂಪದಪ್ಪ, ಏನು ಚಂದದಪ್ಪ ಅಂತಾರೆ. ಅದರಂಗೆ ಶಶಿಯ ಶೀತಳ ಅಂದವಾವುದು ಶಮೆ. ಶಮೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಶಮೆ ಅನ್ನುವಂಥದ್ದು. ಶಮೆ ಅಂದ್ರೇನು, ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಯಾವಾಗ ಮನಸ್ಸನ್ನು ಏಕಾಗ್ರತೆ ಮಾಡ್ಕೋತೀವಿ, ಯಾವಾಗ ಮನಸ್ಸನ್ನು ಸಮಾಧಾನ ಇಟ್ಕೊಳ್ತೀವಿ, ಅದಕ್ಕಿಂತ ಜಗತ್ತಿನೊಳಗೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ ಅವರು. ಯಾಕಂತಾರೆ ಈ ಶಮೆ ಅನ್ನುವಂಥದ್ದು ಬಹಳ ಅದ್ಭುತವಾದ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಅಂಥ ಶಮೆ ಸಾಧಿಸಿದಂಥ ಪುರುಷನನ್ನು ನೋಡಿದ ಒಬ್ಬ ವ್ಯಕ್ತಿ, ಶಮೆಯನ್ನು ಸಾಧಿಸಿದಂಥ ವ್ಯಕ್ತಿಯನ್ನು ನೋಡಿದ್ನಂದ್ರೆ ಆತ ಕೂಡ ಸಮಾಧಾನ ಪಡ್ತಾನೆ, ಸಮಾಧಾನ ಹೊಂದುತ್ತಾನಂತ. ಅಂದರೆ ಸೂರ್ಯನ ಕಿರಣಗಳನ್ನು ನೋಡಿದಂಥ ಪ್ರತಿ ವ್ಯಕ್ತಿ ಎಷ್ಟು ಆನಂದ ಅಂತ ಅನುಭವಿಸ್ತಾನೋ, ಅದೇ ರೀತಿ ಶಮೆಯನ್ನು ಸಾಧಿಸಿಕೊಂಡಂಥ ಪುರುಷನ ಅಥವಾ ವ್ಯಕ್ತಿ, ಪುರುಷ ಅಂತಂದರೆ ಜೀವಾತ್ಮ. ಜೀವಾತ್ಮ ಅಂದರೆ ಹೆಣ್ಣಲ್ಲ ಗಂಡಲ್ಲ. ಇದು ಶರೀರ ಕೂಡ ಹೆಣ್ಣಂತ ಬಂದದ್ದು ಕೂಡ ಪ್ರಾರಬ್ಧ ಕರ್ಮದಿಂದ, ಗಂಡಂತ ಬಂದದ್ದು ಕೂಡ ಪ್ರಾರಬ್ಧ ಕರ್ಮದಿಂದ. ಒಳಗಡೆ ಇರುವಂಥವನು ಒಂದೇ, ನಾ ಹೆಣ್ಣಂತ ಮೆರೆಯಂಗಿಲ್ಲ, ನಾ ಗಂಡಂತ ಮೆರೆಯಂಗಿಲ್ಲ. ಇಲ್ಲಿ ಶರೀರ ಮಾತ್ರ ಭಿನ್ನ ಅದಾವ, ಒಳಗಡೆ ಇರುವಂಥವನು ಮಾತ್ರ ಒಬ್ಬನೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂಥ ಒಂದು ಶಮೆಯನ್ನು ಸಾಧಿಸಿಕೊಂಡಂಥ ವ್ಯಕ್ತಿಯನ್ನು ನೋಡಿದ ತಕ್ಷಣದಲ್ಲಿ ಆ ಪುರುಷನು ಆನಂದದಲ್ಲಿ ಆತ ಮಗ್ನನಾಗ್ತಾನ, ತೊಡಗ್ತಾನ. ಅದಕ್ಕೆ ಇವತ್ತು ಮಹಾತ್ಮರು ಬಂದಾರಂದ್ರೆ ಸ್ವಲ್ಪ ಮುಂದೆ ಹೋಗಿ ಕುಂದಿರ್ಬೇಕು, ಒಂಚೂರು ಕೇಳಬೇಕು. ಅವ್ರ ವಾಕ್ಯಗಳು ಕೇಳಬೇಕಂದ್ರೆ
ಅಷ್ಟು ಆ ಒಂದು ಅದ್ಭುತವಾದ ಆನಂದ, ಆ ಕಿರಣಗಳು, ಶಮೆ ಅನ್ನುವಂಥ ಕಿರಣಗಳು ಅಲ್ಲಿ ಸುತ್ತ ವೈಬ್ರೇಷನ್ ಆಗ್ತಿರ್ತದೆ. ಹಾಗಾಗಿ ಅಲ್ಲಿ ಯಾರು ಕೂಡ್ತಾರ ಅಂತ ಕುಂತಂಥವರ ಮನಸ್ಸಿನಲ್ಲಿ ಕೂಡ ಪರಿಣಾಮ ಉಂಟಾಗ್ತದೆ ಅದು. ಅದಕ್ಕಾಗಿ ಅಂಥ ಕ್ಷಮೆಯನ್ನು ಸಾಧಿಸಿಕೊಂಡಂಥ ಜನರು ಕೂಡ ಅಲ್ಲಿ ಪೂಜಿಸಿಕೊಳ್ಳಿಕ್ಕೆ ಯೋಗ್ಯರಾಗ್ತಾರ. ಕ್ಷಮೆಯನ್ನು ಸಾಧಿಸಿದಂಥ ಪುರುಷನು ಆನಂದಕ್ಕೆ ಆತ ಅಮೃತ ಪಾನ ಮಾಡಿದ ಈ ಇಂದ್ರಾದಿ ದೇವತೆಗಳು ಕೂಡ ಆನಂದವನ್ನು ಹೊಂದುತ್ತಾರಂದ್ರೂ ಕೂಡ ಕ್ಷಮೆಯನ್ನು ಸಾಧಿಸಿದಂಥ ವ್ಯಕ್ತಿಗೆ ಸಮ ಆಗಂಗಿಲ್ಲ. ಅಷ್ಟೊಂದು ಅದ್ಭುತ ಆದಂಥದ್ದು. ಕ್ಷಮೆ ಅಂದರೆ ಏನಂದ್ರೆ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಅವರು ಹೇಳ್ತಾರೆ, ಹೇಳಿದಂಥ ವಿಚಾರ. ಆಮೇಲೆ ಸುಧಾ ರಸಧಾರ ಯಾವುದು, ಮಿಗೆ ಮೃದು ವಚನ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಯಾಕಂತಂದ್ರೆ ಸುಧಾ ರಸಧಾರ ಯಾವುದು ಅಂದ್ರೆ ಮಿಗೆ ಮೃದು ವಚನ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ವಿಚಾರದಲ್ಲೇ ಆಗಲಿ, ಮನೆಗೆ ಬಂದಂಥ ಅತಿಥಿಯಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಮೃದುವಾದ ಮಾತುಗಳನ್ನು ಆಡಬೇಕು. ಆಮೇಲೆ ಹೇಳ್ತಾರೆ 4 ವಿನಯದಿಂದ ಮಾತಾಡಬೇಕು. ಯಾಕಂದ್ರೆ ಬಿರುಸಿನ ತೆಂಗಿನ ಗಿಡ, ಆಮೇಲೆ ಇದ್ರ ದೃಷ್ಟಾಂತ ಕೂಡ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ ಸಮುದ್ರದ ದಡದಲ್ಲಿ ನಿಂತಂಥ ಒಂದು ತೆಂಗಿನ ಗಿಡ ಜೋರಾಗಿ ಗಾಳಿ ಬೀಸ್ದಾಗ ಹಿಂಗೆ ಮಾಡ್ತಿರ್ತದೆ. ಯಾರೇ ನೋಡ್ಬೇಕಾದ್ರೆ ತಲೆ ಎತ್ತಿ ಕೂಡ ನೋಡ್ಬೇಕಾಗ್ತದೆ. ಅದ್ರಾಗ ಅಲ್ಲೇ ಜೇಕ್ ಬೆಳೆದಿರ್ತದೆ. ಅದು ಯಾವಾಗಲೂ ತಲೆ ಬಗ್ಗಿಕೊಂಡೇ ನಿಂತಿರ್ತದೆ. ಯಾಕಂತಂದ್ರೆ ಅದೇ ಹೇಳ್ತಾನೆ, ನೀನು ಯಾವಾಗಲೂ ತಲೆ ಹಿಂಗೆ ಅಲುಗಾಡಿಸ್ತಿರ್ತಿದ್ದಿ, ಎಷ್ಟು ಇದಾದ ಅಂತಂದಾಗನೆ ನೀನು ಕೀಟೀದಿ, ಯಾವತ್ತು ತಲೆ ಬಗ್ಗಿಸ್ಕೊಂಡೇ ನಿಂತಿರ್ತಿದ್ದಿ ನೀನು, ತೀರಾ ಹಿಂಗಿರಬಾರ್ದಂತ ಆ ತೆಂಗಿನ ಗಿಡಕ್ಕೆ ಅದಕ್ಕೆ ವಾದ ನಡೀತಿರ್ತಾವೆ. ಆದರೆ ನೋಡ್ತೀನಿ ಒಂದು ಸಲ ಟೈಮ್ ಬಂದಾಗ ಅಂತ ಇದು ಹೇಳ್ತಾರೆ. ಯಾಕಂದರೆ ಯಾವಾಗಲೂ ತಲೆ ಎತ್ತಿ ಎದೆ ಉಬ್ಬಿಸ್ಕೊಂಡೇ ನಿಂತಿರ್ತಿದ್ದೀನಿ ನೀನು ಅಂತ ಇದು ಜೇಕಾದ ತೆಂಗಿನ ಗಿಡಕ್ಕೆ ಕೇಳ್ತಿರ್ತದೆ. ಆ ತೆಂಗಿನ ಗಿಡ ನೀನು ಯಾವತ್ತು ತಲೆ ಬಗ್ಸ್ಕೊಂಡೇ ನಿಂತಿರ್ತಿದ್ದೆ ಅಂತ ಅದು ಅಂತಿರ್ತದೆ. ಇವರು ಎರಡಕ್ಕೂ ವಾದ ನಡೀತಿರ್ತಾವೆ. ಒಂದು ಸಲ ಜೋರಾಗಿ ಗಾಳಿ ಬೀಸಿದಾಗ ಏನಾಗ್ತದೆ ಅಂದ್ರೆ ತೆಂಗಿನ ಗಿಡ ಬುಡ ಸಮೇತ ಕಿತ್ಕೊಂಡು ಬಿದ್ದುಬಿಡ್ತದೆ. ಆವಾಗ ಜೇಕು ಹಂಗೆ ಇರ್ತದೆ. ಆವಾಗ ಜೇಕ್ ಹೇಳ್ತಂತ, ನೋಡಪ್ಪ ಎಷ್ಟು ಮೆರೆದಾಡಿದೆ ಒಂದಲ್ದು ಒಂದು ಸಲ ಈ ಗತಿ ಬಂದೇ ಬರ್ತದೆ ಅಂತ ನನಗೆ ಅನಿಸಿತ್ತು, ನೀನು ಎಷ್ಟು ಮೆರೆದಾಡಿದೆ ನೋಡು ಅಂತಂದು ನಗ್ತಿತ್ತಂತ. ಅದಕ್ಕೆ ಇದು ಜೇಕು ಯಾವತ್ತು ತಲೆ ಬಗ್ಸ್ಕೊಂಡಿದ್ದು ಎಂಥ ಬಿರುಗಾಳಿ ಬಂದರೂ ಕೂಡ ಅಲುಗಾಡಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವುದೇ ವಿಚಾರದಲ್ಲಿ ಮೃದುವಾಗಿ ನಯ ವಿನಯತೆಯಿಂದ ನಡ್ಕೊಳ್ಬೇಕಾದಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಅದೇ ಸುಧಾ ರಸಧಾರೆ ಯಾವುದು, ಮಿಗೆ ಮೃದು ವಚನ ಅನ್ನುವಂಥ ಈ ವಿಚಾರ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಆಮೇಲೆ ತಳುವುದೇ ಮಾಳ್ಪದಾವುದು ಭಾವಹರಣ. ಆಮೇಲೆ ಅಗ್ಗಳಿಕೆ ಯಾವುದು, ಸುಚರಿತ್ರ. ಈ ಮನುಜ ಕುಲ ಜನನದ ಲಾಭವಾವುದು ಆರಾನೆಂದು ತಿಳಿಯುವುದು. ಕುಲ ಜನನದ ಲಾಭವಾವುದು ಅನಾರೆಂದು ತಿಳಿಯುವುದು. ವೀರವಾವುದು ಕಂತು ವಿಜಯ ಅಂತ ಇವು ಭಾಳ ವಿಶೇಷಗಳು. ಇವೆಲ್ಲ ಯಾಕ್ರಿ ಬರ್ದಾರ ಅಂತಂದ್ರೆ, ಒಂದು ಅಡುಗೆ ಮಾಡಬೇಕಾದ್ರೆ ಒಂದು ಉಪ್ಪು, ಖಾರ, ಮಸಾಲೆ ಎಲ್ಲ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಎಲ್ಲವನ್ನು ಹಾಕಿ ಮಾಡಿದಾಗ ಒಂದು ಅಡುಗೆ ರುಚಿ ಆಗ್ತದೆ. ಅದ್ರಂಗೆ ಸಾಧನೆ ಮಾಡಬೇಕಾದಾಗ ಈ ವಿಚಾರಗಳು ಎಲ್ಲವನ್ನ ಕ್ರೋಢೀಕರಿಸ್ಕೊಳ್ಬೇಕಾಗ್ತದೆ. ಒಬ್ಬ ಸಾಧಕ ಕೆಲವು ವಿಚಾರಗಳನ್ನೆಲ್ಲವನ್ನು ಜೋಡಿಸ್ಕೊಳ್ಬೇಕಾಗ್ತದೆ, ವಿಚಾರಗಳನ್ನು ಇಟ್ಕೊಳ್ಬೇಕಾಗ್ತದೆ. ಒಬ್ಬ ಮಹಾತ್ಮರು ಏನೇನು ಹೇಳಿದ್ದಾರೆ, ಏನೇನಿಲ್ಲ, ಸಾಧನೆ ಮಾಡಬೇಕಾದಾಗ, ಮುಕ್ತನಾಗಬೇಕಾದಾಗ, ಸುಖ ನಮಗೆ ಬೇಕಾದಾಗ. ಜಗತ್ತಿನೊಳಗೆ ಎಲ್ಲರೂ ಸುಖ ಅಂತಲೇ ಮಾಡಕತ್ತಾರೆ ಇವತ್ತು, ದುಃಖ ಅಂತ ಯಾರು ಮಾಡಕತ್ತಿಲ್ಲ. ಒಬ್ಬ ಕಳ್ತನ ಮಾಡ್ತಾನಂದ್ರೆ ತನ್ನ ಸುಖ ಸಲುವಾಗೇ ಮಾಡ್ತಾನೆ. ಒಬ್ಬನು ಏನೇ ಒಂದು ಕೆಲಸ ಮಾಡ್ತಾನಂದ್ರೂ ಕೂಡ ಇವತ್ತು ನಾನು ಆನಂದವಾಗಿ ಇರಬೇಕಂತಲೇ ಮಾಡ್ತಾನಂದ್ರೆ ಜಗತ್ತಿನೊಳಗೆ 98% ಜನರು ದಾರಿ ತಪ್ಪ್ಯಾರ. ಯಾಕೆ ತಪ್ಪ್ಯಾರ ಅಂತಂದ್ರೆ, ಗುಲ್ಬರ್ಗ ಬರಲಿ ಅಂತ ಹೇಳಿಬಿಟ್ಟು ರಾಯಚೂರು ದಾರಿ ಹಿಡಿದ್ರೆ ಗುಲ್ಬರ್ಗ ಬಂದ್ಬಿಡ್ತದನ. ನಾವು ಬೆಂಗಳೂರು ದಾರಿ ಹಿಡಿದಕ್ಕೆ ಗುಲ್ಬರ್ಗ ಕೊಂಟೀವಿ ಅಂದ್ರೆ ಏನು ಗತಿ ಆಗ್ತದೆ? ಜಗತ್ತಿನಾಗ ಹಿಂಗೆ ದಾರಿ ತಪ್ಪಿದ್ದು. ಆನಂದ ಬೇಕಾಗ್ಯದಂದು ದುಃಖದ ಕಡೆ ಮಾರಿ ಮಾಡಿಬಿಟ್ರೆ ಆನಂದ ಎಲ್ಲಿ ಸಿಗ್ತದ? ಅದಕ್ಕೆ ಇಲ್ಲಿ ಹೇಳ್ತಾರೆ, ಗುಲ್ಬರ್ಗಕ್ಕೆ ಹೋಗ್ಬೇಕನ್ನೋದ್ರೆ ಗುಲ್ಬರ್ಗ ದಾರಿ ಹಿಡಿಬೇಕಪ್ಪ, ಗುಲ್ಬರ್ಗ ಬರ್ತದೆ. ಅದೇ ಬಿಟ್ಟು ಬೆಂಗಳೂರು ದಾರಿ ಹಿಡಿದು ಗುಲ್ಬರ್ಗ ದಾರಿ ಬರಲಿ ಅಂದ್ರೆ ಎಷ್ಟು ಜನ್ಮಕ್ಕೆ ಎಷ್ಟು ದಿವ್ಸಕ್ಕೆ ಬರಂಗದ ನೀನು ಗುಲ್ಬರ್ಗ? ಭಾಳ ದಿವಸ ಎಲ್ಲ ತಿರುಗಿ ಸೋತು ಸುಣ್ಣ ಆಗಿ ಅದು ಯಾವಾಗ ಸಿಗ್ತದೋ ಗೊತ್ತಿಲ್ಲ. ಮತ್ತು ಈ ಕಡೆ ಬೇರೆ ಬಂದುಬಿಟ್ಟು ಊರುಗಳು ಬಂದು ಬೇರೆ ಎಲ್ಲ ಬಂದುಬಿಡ್ತಾವೆ. ಅದಕ್ಕೆ ಗುಲ್ಬರ್ಗನೇ ಬೇಕಾಗಿತ್ತಂದ್ರೆ ಗುಲ್ಬರ್ಗ ದಾರಿನೇ ಇಡಿ ನೀನು.
ಅಂದಾಗ ಸಿಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು ಯಾವ ರೀತಿ ಅಂದ್ರೆ ತಳುವದೆ ಮಾಳ್ಪದಾವುದು ಭವಹರಣ. ಭವಹರಣ ಅಂತಂದ್ರೆ ಇಲ್ಲಿ ತಡ ಮಾಡದೆ, ಅದಕ್ಕೆ ಅಂದು ಹಿಂದೆನ್ನದೆ ಬಂಧನ ಕಡಿಯೋ ತಂದೆ ಮಾತಂಡರ ಪಾದವ ಪಿಡಿಯೋ. ಆವಾಗ ಅನ್ಬೇಡ, ಈಗ ಅನ್ಬೇಡ. ತಕ್ಷಣದಲ್ಲೇ ನಿನಗೆ ಯಾವಾಗ ಮನಸ್ಸು ಬರ್ತದ ಆವಾಗ ಶುರು ಮಾಡು. ಭಕ್ತಿ ಮಾಡ್ಬೇಕು ಅನ್ನಿಸ್ತದ ಭಕ್ತಿ ಮಾಡು. ಏನು ನಿನಗೆ ಕೇಳ್ಬೇಕು ಅನ್ನಿಸ್ತದ ಕೇಳು. ಮಹಾತ್ಮರ ವಾಕ್ಯ ಕೇಳ್ಬೇಕು ಅನ್ನಿಸ್ತದ ಕೇಳು. ನಿನಗೆ ಯಾವಾಗ ಮನಸ್ಸು ಬರ್ತದ ಕೇಳ್ಬೇಕು ಅನ್ನಿಸ್ತದ ತಕ್ಷಣದಲ್ಲೇ ಕೇಳು. ಅದಕ್ಕೆ ತಳುವುದೇ ಮಾಳ್ಪುದಾವುದು ಭವಹರಣ. ಅದಕ್ಕೆ ತಕ್ಷಣದಲ್ಲೇ ಮಾಡ್ಕೋ. ಇದು ನಾವು ಸಂಸಾರ ಮಾಡಿ ನಾವು ಇದನ್ನು ಕೇಳ್ತೀವ್ರಿ, ನಾವು ಸಣ್ಣರದೀವ್ರಿ, ನಮಗೆ ದೊಡ್ಡ ಕೆಲಸ ಆದ್ರಿ, ನಮಗೆ ಟೈಮೇ ಇಲ್ಲರಿ ಅಂದ್ರೆ ನಿನಗೆ ಯಾವಾಗ ಟೈಮ್ ಸಿಗ್ತದಪ್ಪ? ಟೈಮೇ ಸಿಗಂಗಿಲ್ಲ. ಎಷ್ಟು ನೀ ಮಾಡಿ ಚಂತನ ಮಾಡಿ ನಿನಗೆ ಟೈಮ್ ಸಿಗಂಗಿಲ್ಲ. ಆದ್ರೆ ಒಟ್ಟಿಗೆ ಮಾಡು. ನಿನ್ನ ಬೇಸಿಕ್ ವಿಚಾರಗಳು ಏನಿರ್ತಾವೆ ಅವಕ್ಕೆಲ್ಲ ಟೈಮ್ ಮಾಡ್ಕೋತಿದ್ವಿ. ಇದಕ್ಕೆ ಮಾತ್ರ ನ್ಯಾವ ಹೇಳ್ತಿದ್ವಿ. ಈಗ ಎಲ್ಲ ಊಟ ಮಾಡೋದಕ್ಕೆ ಟೈಮ್ ಇಟ್ಕೋತಿದ್ದಿ, ಸಂಡಸ್ಗೆ ಹೋಗೋಕ್ಕೆ ಟೈಮ್ ಇಟ್ಕೋತಿದ್ದಿ. ಇವಕ್ಕೆ ಟೈಮ್ ಇಲ್ಲ ಅಂತೀರಿ ನೋಡಮ್ಮ, ಹೆಂಗಿರ್ತಿದ್ದಿ? ಅದು ಹೆಂಗ್ರಿ ಬಿಡೋಕ್ಕಾಗಂಗಿಲ್ಲ ಅಂತೀರಿ. ಏನು ದೊಡ್ಡ ಮೀಟಿಂಗ್ ಇರ್ತದಂದ್ರೆ ನಾನು ಏನಾರ ಒಂದು ಸ್ವಲ್ಪ ಬೇಕಾಗಿತ್ತಂದ್ರೆ ಎದ್ದು ಹೋಗ್ತಾನೆ, ಎದ್ದು ನೀರಾರ ಕುಡಿತಾನೆ, ಏಕಿಗಾರ ಹೋಗ್ತಾನೆ. ಅಲ್ಲಿ ಟೈಮ್ ಮಾಡ್ಕೊತೇನಿಲ್ಲ. ಎಂಥ ಬ್ಯುಸಿ ಇದ್ದರೂ ಕೂಡ ಮಾಡ್ಕೊತೇನಿಲ್ಲ. ಆದ್ರೆ ಇದಕ್ಕೆ ಕೇಳಂದ್ಗಳೇ ಟೈಮೇ ಆಗಂಗಿಲ್ಲ ರೀ, ಮನ್ಯಾಗ ಕೆಲಸನೇ ಅದಾವ್ರಿ ಅಂತ ನಾವ ಹೇಳ್ತೀವಿ. ಅದಕ್ಕೆ ಅದು ಯಾರಿಗೆ ನಷ್ಟ ಆಗ್ತದೆ? ನಿನಗೆ ನಷ್ಟ ಆಗ್ತದೆ, ಬೇರೆ ಯಾರಿಗಿಲ್ಲ. ಇದು ನೀನು ಕೇಳಿದೆ ಅಂದ್ರೆ ನಿನಗೆ ಲಾಭ ಅದ, ಕೇಳಿಲ್ಲ ಅಂದ್ರೆ ನಿನಗೇ ನಷ್ಟ ಅದ, ಬೇರೆ ಯಾರಿಗೆ ನಷ್ಟ ಇಲ್ಲ ಇಲ್ಲಿ. ಅದಕ್ಕೆ ತಡ ಮಾಡ್ದೇನೆ ತಳುವದೆ ಮಾಳ್ಪುದಾವುದು ಭವಹರಣ. ತಡ ಮಾಡ್ದೇನೆ ಕೇಳು, ಕೇಳು. ಯಾಕಂತಂದ್ರೆ ಎಷ್ಟು ದಾರಿ ನಡೀತಿದೆ ಅಷ್ಟು ಊರು ಬರ್ತದೆ. ನಿನಗೆ ದಾರಿನೇ ನಡಿಲಾರ್ದ ನಾನು ಊರಿಗೆ ಹೋಗ್ಬೇಕಂತ ಕುಂತ್ರೆ ದಾರಿ ಬರ್ತದೇನು? ಬರೋಂಗಿಲ್ಲ. ಅದಕ್ಕೆ ಈಗ ನಾವು ತಿಂತಿಣಿ ಜಾತ್ರೆಗೆ ನಡ್ಕೊಂತ ಹೋಗ್ತೀವಿ. ನಡ್ಕೊಂತ ಹೋಗಿ ನೀವು ತಿಂತಿಣಿ ಬರಲಿ ಅಂದ್ರೆ ಬಂದುಬಿಡ್ತದನ? ಇಲ್ಲ, ನಡಿಬೇಕಾಗ್ತದೆ. ಇನ್ನೂ ಸ್ವಲ್ಪ ಹೊತ್ತು ಕುಂತು ಬೇಸರ ಬಂತು, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿಬಿಡ್ತಿದ್ವಿ ನೋಡಿ, ಇನ್ನೊಂದು 10 ನಿಮಿಷದಾಗ ಮುಂದಕ್ಕೆ ಹೋಗಿಬಿಡ್ತಿದ್ವಿ ಅಂತೀವಿ. ಆದರೆ ಯಾವಾಗ? ನಡೆದಾಗ. ಅದಕ್ಕೆ ಇಲ್ಲಿ ಯಾವುದು ಅಂತಂದ್ರೆ ತಳುವದೆ, ತಡ ಮಾಡ್ದೇನೆ. ಅವಾಗ ಅನ್ಬೇಡ, ಆಮೇಲೆ ಅನ್ಬೇಡ, ತಡ ಮಾಡ್ದೇನೆ ಕೇಳು. ಇದನ್ನು ಭವಹರಣ ಅಂದ್ರೆ ಈ ಜನನ ಮರಣ ಅನ್ನುವಂಥದ್ದು ಏನದು ಬಂಧನ ಅದ, ಅದರಿಂದ ಬಿಡುಗಡೆ ಆಗೋದಿದು. ಮತ್ತೆ ಹೇಳ್ತಾರೆ, ಒಂದು ಸಲ ನೀನು ಎಷ್ಟು ಕಷ್ಟಪಟ್ಟು, ಅದಕ್ಕೆ ಇಲ್ಲಿ ಹೇಳ್ತಾರೆ ಇನ್ನೊಂದು, ಇಲ್ಲಿ ಕೇಳೋದ್ರ ಮೇಲೆ ಕೂಡ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಮೊದಲನೇ ಮಾತು. ಆಮೇಲೆ ಈ ವಿಚಾರಗಳನ್ನು ತಗೊಳ್ಬೇಕು. ಆಯಿತಾ? ತಗೊಂಡು ಈಗ ನಿನ್ನೆ ಕೇಳಿದಳು, ಸುಲಕ್ಷಣೆ ಕೇಳಿದಳು, ಅವ್ರಿವ್ರು ಮಾತಾಡ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು ನಿಂದಿಸಿ ನುಡಿಯದಿರಾರನೋ ವಿಚಾರ ನಿನ್ನೆ ಹೇಳಿದಂಥ ವಿಚಾರ ಇತ್ತು. ನಿಂದಿಸಿ ಮಾಡಿದಾಗ ತಕ್ಷಣದಲ್ಲೇ ಪಾಪ ಬಂದುಬಿಡ್ತದ, ಅವ್ರ ಬೆನ್ನಿಗೆ ಹತ್ತದ. ಹೆಂಗಂತಂದ್ರೆ ಆ ವಿಚಾರ ಮಾಡೋದ್ರಿಂದ ಅದೇ ತುಂಬ್ಕೊಂಡ್ಬಿಟ್ರೆ ಈ ವಿಚಾರ ಸದ್ವಿವೇಕ ಉದಯ ಆಗಂಗಿಲ್ಲ. ಅದಕ್ಕೆ ಇದು ಉದಯ ಆಗಲಿಲ್ಲ ಅಂದರೆ ವ್ಯರ್ಥ ಆಗಿಬಿಡ್ತು. ಅದಕ್ಕೆ ಒಂದೊಂದು ವಿಚಾರಗಳನ್ನು ನಾವು ತಲೆಗಿಟ್ಕೊಂಡು ಇದನ್ನು ಯಾವಾಗ ಮಾಡ್ಕೊಳ್ತೀವಿ? ಒಂದು ಸಲ ಮಾಡ್ಕೊಂಡಿವಿ ಅಂದ್ರೆ, ಒಂದು ಸಲ ನೀರಿನಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ನೋಡ್ರಿ ಎಷ್ಟು ಸೃಷ್ಟಿ ಒಳಗೆ ಎಷ್ಟು ವಿಚಿತ್ರ ಅದ, ಭಾಳ ವಿಚಿತ್ರ ಅನ್ನಿಸ್ತದೆ. ಯಾಕಂದ್ರೆ ಈಗ ಕೇಳಿದ್ವಿ ವ್ಯರ್ಥ ಅಲ್ಲ, ಇದು ಒಂದು 5 ನಿಮಿಷ ಕೇಳಿ ನಮಗೆ ದೊಡ್ಡ ಕೆಲಸಗಳಾಗ್ತಾವೆ. ಈಗ ಸ್ವಾತಿ ಮಳೆ ಬಂದಾಗ ಕಪ್ಪೆ ಚಿಪ್ಪು ಬಾಯಿ ತೊಗೊಂಡು ನಿಂತಿರ್ತದಂತ, ಅದು ನಾವು ನೋಡಿಲ್ಲ, ಆದರೆ ಸತ್ಯ. ಆ ಮಳೆ ನೀರು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದುಗಳೇ ಗಬಕ್ಕನ್ನು ಮುಚ್ಕೊಂಡ್ಬಿಡ್ತದಂತ. ಆ ನೀರು ಹನಿ ಏನಾಯ್ತಂದ್ರೆ ಮುತ್ತಾಗಿಬಿಡ್ತದಂತಲ್ಲಿ, ಆ ಕಪ್ಪೆ ಚಿಪ್ಪಿನೊಳಗೆ ಮುತ್ತಾಗಿಬಿಡ್ತದಂತ. ಆ ಮುತ್ತನ್ನು ಒಂದು ಸಲ ಮುತ್ತು ಆಯ್ತಂದ್ರೆ ತಿರ್ಗಾ ಮತ್ತೆ ನೀರು ಆಗ್ತದೇನು? ಆಗಂಗಿಲ್ಲ. ಅದು ಮುತ್ತೇ ಮತ್ತು ನೀರಾಗಿ ಹಾಕಿದ್ರು ಕೂಡ ಅದು ಮುತ್ತಾಗ್ತದೆ. ಅದೇ ರೀತಿ ಕೂಡ ಒಂದು ಸಲ ಈ ಜ್ಞಾನವನ್ನು ಯಾವಾಗ ನಂಬಿಕೆ ಶ್ರದ್ಧೆ ಬಿಡದೆ ಒಂದು ಏನಾರು ಕೆಲಸ ಮಾಡಕತ್ತಿದ್ದೀವಿ ಅಂದ್ರೆ, ನಾವು ಬಾತಿಗೆ ಬರೆದು ಕೆಲಸ ಮಾಡ್ತೀವಿ, ಭಾಳಷ್ಟು ಮುಂಜಾನೆ ಸಂಜಿತನ ಮಾಡ್ತೀವಿ, ಹುಟ್ಟಿದಿಂದ ಸಾಯೋವರೆಗೂ ಮಾಡ್ತೀವಿ. ಒಂದು ಕೆಲಸ ಹಿಡಿದ್ವು ಅಂದರೆ ನಾವು ಬಿಡೋಂಗಿಲ್ಲಪ್ಪ, ಅದು ಮುಗಿಸೋವರೆಗೆ ಬಿಡೋಂಗಿಲ್ಲ ಅಂತೀವಿ. ಅದೇ ರೀತಿ ಕೂಡ ಇಲ್ಲಿ ಕೂಡ ಸತತ ಜ್ಞಾನ, ಸತತ ಶ್ರವಣ, ಸತತ ಮನನ, ಸತತ ನಿಧಿಧ್ಯಾಸನ ಮಾಡಿದ
ಒಂದು ಸಲ ಜ್ಞಾನ ಆಯ್ತಂದ್ರೆ ಜನ್ಮ ಜಾಲಾಡಿಬಿಡ್ತದೆ, ಜನ್ಮ ಸಾರ್ಥಕ ಆಗಿಬಿಡ್ತದೆ. ಮತ್ತು ತಿರ್ಗಾ ಅದಕ್ಕೆ ಜ್ಞಾನಿ ಸಂಸಾರದಾಗನೇ ಇರಲಿ, ಹೊರಗಡೆನೇ ಇರಲಿ, ಮಠದಾಗನೇ ಇರಲಿ ಆತ ಜ್ಞಾನಿನೇ. ಯಾಕಂದ್ರೆ ಮುತ್ತಾಗಿಬಿಟ್ಟನತ್ತ ಆತ. ಮತ್ತು ಸಂಸಾರದಾಗ ಅದನ್ನಲ್ರಿ ಆತ ಜ್ಞಾನಿ ಹೆಂಗೆ ಅಂತಾರ್ರಿ. ಆತನು ಹೊಸ ಬಟ್ಟೆನೇ ಹಾಕೋತಾನ, ಆತನು ಬಂಗಾರ ಹಾಕೋತಾನ, ಆತನು ಹೆಂಡ್ತಿ ಮಕ್ಕಳು ಅಂತಾನಂತಂದ್ರೆ ಆತ ಮುಗಿಸ್ಬಿಟ್ಟಾನ, ಗೆದ್ದು ಬಿಟ್ಟಾನ. ಆತ ಮತ್ತೆ ನೀರಾಗಿದ್ರೆ ಅದು ಮುತ್ತು ನೀರಾಗಿಬಿಡ್ತದೇನು? ನೀರಾಗಂಗಿಲ್ಲ, ಮುತ್ತು ಆಗಿಬಿಟ್ಟದ. ಅದಕ್ಕೆ ಆತ ಸಂಸಾರದಾಗಿದ್ರು ಹೆಂಗಿರ್ತಾನಂದ್ರೆ ಸುಮ್ಮನೆ ಇರ್ತಾನೆ, ಎಲ್ಲರೂ ಇದ್ದಂಗೆ ಇರ್ತಾನೆ, ಎಲ್ಲರೂ ಉಂಡಂಗೆ ಉಣ್ತಾನೆ, ಎಲ್ಲರೂ ತಿಂದಂಗೆ ತಿಂತಾನೆ, ಒಳಗೆ ತನ್ನಲ್ಲೇ ಆನಂದದಾಗ ಇರ್ತಾನಂತ. ಹಾಗಾಗಿ ಯಾವಾಗ ಇದು ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆಯಿಂದ ಈ ವಿಚಾರಗಳನ್ನು ತಗೊಂಡು ನಡಿತಾ ಹೋದ್ವಿ ಅಂತಂದಾಗ, ಯಾವಾಗ ನಡಿತಾ ಹೋಗ್ತೀವಿ ಊರು ಬಂದೇ ಬರ್ತದೆ. ಯಾವಾಗ ನಾವು ಕೇಳ್ತಾ ಹೋಗ್ತೀವಿ ಅಂದಾಗ ಜ್ಞಾನ ಆಗ್ತದೆ. ಕೇಳಬೇಕು, ಸತತ ಕೇಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ತಳುವದೆ ಮಾಡ್ಬೋದು ಹೌದು ಭವಾರಣ. ಭವಾರಣ ಅಂದರೆ ನಾವು ಈಗಾಗಲೇ ಕಷ್ಟ ಅಂದರೆ ಜನನ ಮರಣ ಅಂತೂ ದೊಡ್ಡ ಬಂಧ. ನಾವೇನಿದ್ರೆ ಸಣ್ಣ ದುಃಖ, ನಾವೇನಾದ್ರು ಸಂಸಾರದಾಗ ಬಂತಂದ್ರೆ ದುಃಖ ಅಂದ್ಕೊಳ್ತೀವಿ, ಅದ್ರ ಬೇರುಗಳು ಬೇರೆ ಅದಾವ. ಏನು ಸಣ್ಣ ದುಃಖಗಳು ಅಂತೀವಿ, ನಮ್ಗೆ ರೋಗ ಅಂತೀವಿ. ಇದು ಒಂದೇ ಜನ್ಮಕ್ಕೆ ರೋಗ ಅಲ್ಲ, ಅದು ಜನ್ಮ ಅಂತ ರೋಗಗಳು ಅದಾವೆ. ಯಾಕಂದ್ರೆ ಇದು ಒಂದು ರೋಗ ದಾಟ್ಕೊಂಡು ಹೋಗ್ತೀವಿ ಅನ್ನೋದ್ರಾಗ ಮತ್ತೊಂದು ಮುಂದೆ ರೋಗಗಳು ಶುರು ಆಗ್ತಾವೆ. ಇದು ಒಂದೇ ಹೆಂಡ್ತಿ ಮಕ್ಕಳದ್ದು ಕಷ್ಟ, ಮಕ್ಕಳದ್ದು ಅಷ್ಟೇ ಕಷ್ಟ ಅಂತೀವಿ. ದೊಡ್ಡ ಕಷ್ಟಗಳು ಅದಾವೆ, ದೊಡ್ಡ ಕಷ್ಟನೂ ದಾಟಿ ಬಂದೀವಿ, ಮತ್ತು ಮುಂದೆ ದೊಡ್ಡ ಕಷ್ಟಗಳೂ ಅದಾವೆ. ಈಗೇನು ನಾವು ವರ್ತಮಾನ ಕಾಲದಲ್ಲಿ ಅನುಭವಿಸ್ತಾ ಇದ್ದೀವಿ, ಇವೆಲ್ಲ ಸಣ್ಣ, ಅವು ಸುಖನೂ ಅಲ್ಲ, ಅವು ದುಃಖನೂ ಅಲ್ಲ. ಈಗೇನು ನಮ್ಗೆ ರೊಕ್ಕ ಬಂದದ, ಸಂಪತ್ತದಂದ್ರೆ ಅದು ದೊಡ್ಡ ಸುಖನೂ ಅಲ್ಲ, ನಮಗೆ ಭಾಳ ದುಃಖ ಅದಪ್ಪ, ಹೆಂಗೆ ಮಾಡ್ಬೇಕಪ್ಪ ಸಂಸಾರದಾಗ ಅಂದ್ರೆ ಅದು ದೊಡ್ಡ ಕಷ್ಟನೂ ಅಲ್ಲ ಅದು. ಯಾಕಂದ್ರೆ ಈ ಕಷ್ಟ ಅಂದ್ಕೊಳ್ತೀವಿ, ಈ ಸುಖಕ್ಕೆ ಅಂದ್ಕೊಳ್ತೀವಿ, ನಿಜವಾದ ಬೇರುಗಳು ಬೇರೆ ಅದಾವೆ. ಆ ಕಷ್ಟದ ಬೇರನ್ನು ಅಲುಗಾಡಿಸೋದು, ಸುಖದ ಬೇರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಅದೇ ಬೇರುಗಳನ್ನು ಹಿಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇವು ಏನು ಮಾಡೋಕ್ಕಾಗಂಗಿಲ್ಲ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅಂತಹ ಒಂದು ಜನನ ಮರಣ ಅನ್ನುವಂಥದ್ದನ್ನು ಬಿಡುಗಡೆ ಮಾಡಿಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಇದನ್ನು ತಕ್ಷಣದಲ್ಲೇ ನೀನು ಕೇಳೋಕ್ಕೆ ಶುರು ಮಾಡಬೇಕು. ತಳುವದೆ ಮಾಡ್ಬೋದು ಅಂದ್ರೆ ತಡ ಮಾಡ್ದೇ ಮಾಡುವಂಥ ಕೆಲಸ ಇದು. ಬೇರೆ ಕೆಲಸ ಇದು ಮುಗಿಸ್ಬೇಕಂತ ಅದಕ್ಕೆ ಗಂಟು ಬಿದ್ದಿ ಅಂತಂದ್ರೆ ವ್ಯರ್ಥ ಆಗ್ತದೆ. ನೀನು ತಡ ಮಾಡ್ದೇ ಇದನ್ನು ಮಾಡ್ಬೇಕಪ್ಪ ಅಂತ ನಿನ್ನ ಮನಸ್ಸಿನಾಗ ಯಾವಾಗ ಹೊಕ್ಕತ್ತದ, ಇದು ಭಾಳ ಮುಖ್ಯವಾಗಿರುವಂಥ. ತಡ ಮಾಡ್ದೇ ಮಾಡ್ಬೋದು. ಯಾವುದು ಅಂದ್ರೆ ಭವಾರಣ. ಆಮೇಲೆ ಅಗ್ಗಳಿಕೆ ಯಾವುದು ಅಂದ್ರೆ ಸುಚರಿತ್ರೆ. ಮತ್ತು ಯಾವುದಂದ್ರೆ ಸುಚರಿತ್ರೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗ್ತದೆ. ಯಾಕಂತಂದ್ರೆ ಅಗ್ಗಳಿಕೆ ಯಾವುದು ಅಂತಂದ್ರೆ ಕೂಡ ಇಲ್ಲಿ ಹೇಳ್ತಾರೆ ಅವರು, ದೊಡ್ಡಸ್ತಿಕೆ ಅಂದ್ರೆ ಭಾಳ ಅದೊಂದು ದೊಡ್ಡಸ್ತಿಕೆ ನೋಡಪ್ಪ, ಆತ ಮಾಡೋದು ಭಾಳ ದೊಡ್ಡಸ್ತಿಕೆ ಅಂತ ಅಂತಾರೆ. ಆದ್ರೆ ನಿಜವಾದ ದೊಡ್ಡಸ್ತಿಕೆ ಯಾವುದು ಅಂತಂದ್ರೆ ಸುಚರಿತ್ರೆ ಅಂತಂದ್ರೆ ಒಳ್ಳೆಯ ಆಚರಣೆ. ಯಾಕಂತಂದ್ರೆ ಮನ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಆಮೇಲೆ ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ರುತಿಯಲ್ಲಿ ಹೇಳಿದಂಥದ್ದು ಜ್ಞಾನಿಗಳು ಯಾವ ರೀತಿ ನಡ್ಕೊಳ್ತಾರೆ ಅನ್ನುವಂಥದ್ದು. ಈಗ ಎಲ್ಲವೂ ಈ ರೀತಿಯಿಂದ ನಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿನಗೆ ಈ ಒಂದು ಸುಚರಿತ್ರೆ ಅಂತ ಅನಿಸ್ಕೊಳ್ತದೆ. ಆ ರೀತಿಯಿಂದ ಮನುಷ್ಯ ಯಾವಾಗಲೂ ಹುಟ್ಟಿ ಬಂದ ಮೇಲೆ ಒಳ್ಳೆ ಧರ್ಮದಿಂದ ನಡ್ಕೊಳ್ಬೇಕು, ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಇದನ್ನು ಬಿಟ್ಟು ಎಷ್ಟು ಗಳಿಸಿದರೂ ಕೂಡ ಒಂದು ದಿವಸ ನಷ್ಟ ಆಗ್ತದೆ. ಯಾಕಂತಂದ್ರೆ ಯಾವಾಗಲೂ ಒಂದು ಕೀರ್ತಿ ಆಗಿರ್ಬೋದು, ಸತ್ಯ ಧರ್ಮದಲ್ಲಿ ನಡೆಯುವಂಥದ್ದು. ಯಾಕಂತಂದ್ರೆ ಇವೆರಡು ನ್ಯಾಯ ಮತ್ತು ಸತ್ಯವಾದಂತಹ ಒಂದು ವಿಚಾರ ಆಗಿರ್ಬೋದು, ಆಮೇಲೆ ಒಳ್ಳೆ ಧರ್ಮದಿಂದ ನಡ್ಕೊಳ್ಳುವಂಥದ್ದೇ ಮನುಷ್ಯನಿಗೆ ಇಲ್ಲಿ ಧರ್ಮ. ಶ್ರೀಮಂತಿಕೆ ಅನ್ನೋದು ಈಗ ಮೊದಲೇ ಆಗ್ಯಾವ, ವಿಚಾರಗಳದಾಗ ಹೋಗ್ಯಾವ. ಎರಡು ರೀತಿಯಿಂದ ಅದಾವೆ. ಬಾಹ್ಯದಲ್ಲಿ ಶ್ರೀಮಂತಿಕೆ ಒಂದು, ಆಂತರಿಕ ಶ್ರೀಮಂತಿಕೆ ಒಂದು. ಮನುಷ್ಯ ಬಾಹ್ಯದಲ್ಲಿ ಶ್ರೀಮಂತಿಕೆಗಿಂತ ಅಂತರಂಗದಲ್ಲಿರುವಂಥ ಶ್ರೀಮಂತಿಕೆಯನ್ನು ಗಳಿಸ್ಬೇಕಾದದ್ದು ಭಾಳ ಮುಖ್ಯವಾಗಿರ್ತದೆ. ಯಾಕಂತಂದ್ರೆ ಇಲ್ಲಿ ಏನೇ ಒಂದು ಉದಿಕ್ಸಿಟ್ಟಂಥ ಒಂದು ನಿಧಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಹಿಂದಿನ ಒಂದು ಜನ ಭಾಳಷ್ಟು ನೆಲದಲ್ಲಿ ಊಣಿಟ್ಬಿಟ್ಟು ಅದರಲ್ಲಿ ಒಂದು ಹಾವನ್ನು, ಆಮೇಲೆ ಒಂದು ಕುದುರೆಯನ್ನು, ಒಂದು ಆನೆಯನ್ನು ಏನೋ ಮಾಡಿಕೇಸಿ ಅದ್ರ ಮೇಲೆ ಇಡ್ತಿದ್ರಂತ. ಆದರೂ ಕೂಡ ಅವು ನಿಜವಾಗಿ ಹಾವು ಸರ್ಪಾಗಿ
ಆಮೇಲೆ ಆ ಇಟ್ಟಂಥ ನಿಧಿ ಜಾಗ ಬದಲಾವಣೆ ಮಾಡ್ತಿತ್ತಂಥದ್ದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿ ದೂರ ಒಳಗಡೆನ ಸರಿದಾಡ್ತಿರ್ತಾವಂಥವು. ಅದಕ್ಕೆ ಇವೆಲ್ಲ ಇದ್ದರೂ ಕೂಡ ಆ ಒಂದು ಏನು ಅಲ್ಲಿ ಕೆಳಗಿಟ್ಟಿರ್ತ ಅವೆಲ್ಲ ಅದಾವಂದ್ರೂ ಕೂಡ ಅವು ನಿನ್ನ ಜೊತೆ ಬರ್ತವೇನೋ, ಆ ಶ್ರೀಮಂತಿಕೆ ನಿನ್ನ ಜೊತೆ ಬರ್ತದೇನೋ. ಎಷ್ಟೋ ಜನ ಭೂಮಿಯಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಸತ್ತೋಗಿದ್ದಾರೆ. ಆ ಭೂಮಿಯಲ್ಲಿ ಇಟ್ಟಂಥ ನಿಧಿ ಅವರ ಜೊತೆ ಹೋಯ್ತೀನೋ ಅಂತಂದ್ರೆ ಹೋಗಲಿಲ್ಲ. ಅದೇ ರೀತಿ ಕೂಡ ಬಂಧು ಬಳಗ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಯಾರು ನಿನ್ನ ಸಂಗಡ ಬರೋಂಗಿಲ್ಲಪ್ಪ. ಅದೇ ರೀತಿ ನಾವು ಮಹದೇಶ್ವರ ಒಂದು ತಾತಂತ ವಿಚಾರಗಳನ್ನು ನಾವು ಕೇಳಿದ್ದೀವಿ, ಎಲ್ಲದ್ರಾಗ ನೋಡಿದ್ದೀವಿ. ಏನೇ ಇದ್ದರೂ ಕೂಡ ವಿಚಾರ ಇದ್ದರೂ ಕೂಡ ಅಲ್ಲಿ ಯಾರು ನಿನ್ನ ಜೊತೆ ಬರೋಂಗಿಲ್ಲ. ನಿನ್ನ ಮೇಲೆ ಪ್ರೇಮ ಮಾಡ್ತಾರೆ ವಿನಃ ಆದ್ರೆ ನಿನ್ನ ಜೊತೆ ಬರೋಂಗಿಲ್ಲ. ನೀನು ಒಬ್ಬವನೇ ಪುಣ್ಯವನ್ನು ಅನುಭವಿಸ್ಬೇಕಾಗ್ತದ, ಪಾಪವನ್ನು ಅನುಭವಿಸ್ಬೇಕಾಗ್ತದೆ. ವಾಲ್ಮೀಕಿದು ನಾವು ನೋಡ್ತೀವಿ. ಯಾಕಂದ್ರೆ ಇಲ್ಲಿ ನಾವೇನೇ ಹೆಂಡ್ತಿ ಮಕ್ಕಳು ತುಂಬ ಸಂಸಾರದಾಗ ಅದೀವಿ ಅಂದರೂ ಕೂಡ ನಾನು ಮಾಡಿದ್ದು ನನ್ನ ಸುತ್ತ, ಮಗ ಮಾಡಿದ್ದು ಮಗನ ಸುತ್ತ, ಮಗಳು ಮಾಡಿದ್ದು ಮಗನ ಸುತ್ತ, ಗಂಡ ಮಾಡಿದ್ದು ಗಂಡನ ಸುತ್ತ. ಇವತ್ತು ನನ್ನ ಗಂಡನೇ ಕೇಳಕತ್ತೇನ, ನಾನೇ ಕೇಳಿ ಒಬ್ಬ ಮಹಾತ್ಮ ಬಂದಾನ, ನಮ್ಮ ಮನೆಯವ್ರು ಹೋಗ್ಯಾರ ಬಿಡ್ರಿ, ನಮಗೆಲ್ಲೇ ಆಗ್ತಿದ್ರಿ ಹೋಗೋದು ಅಂತಂದ್ರೆ ನೀನೇ ನಷ್ಟ ಮಾಡ್ಕೋತಿದ್ದೆ. ಯಾಕಂದ್ರೆ ಗಂಡನ ಸುತ್ತೇ ಇರ್ತದೆ, ನಿನ್ನ ಸುತ್ತೇ ಇರ್ತದೆ. ಅದಕ್ಕೆ ನೀ ಏನು ಮಾಡಿದಿ, ಪಾಪವನ್ನು ಮಾಡಿದೆ, ನೀನು ಒಬ್ಬನೇ ಕಟ್ಕೋತೀವಿ. ವಾಲ್ಮೀಕಿದು ತಂದು ಏನು ಅಂದ್ರೆ ಎಲ್ಲವನ್ನ ದುಡಿದು ಕಳ್ತನ ಮಾಡಿ 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 ಹೋಗಿ ಹೆಂಡತಿ ಮಕ್ಕಳಿಗೆ ಹಾಕಿದಾಗ ಆತ ಆ ಹೆಂಡತಿ ಮಕ್ಕಳು ಭಾಳ ಚಂದ ತಿಂದು ಉಂಡು ಭಾಳ ಕೊಬ್ಬಿ ಬಿಟ್ಟಿರ್ತಾರೆ. ಈತ ಕಳ್ತನ ಮಾಡ್ತಿರ್ತಾನ. ಆವಾಗ ಇಲ್ಲಿ ನಾರದ ಮುನಿಗಳು ಹೋಗ್ತಾ ಇದ್ದರು. ಹೋದಾಗ ಅವರಿಗೆ ಕಳ್ತನ ಮಾಡಕ್ಕೆ ನಿಂತ ನಾರದ ಮುನಿಗಳಿಗೆ. ಅವ್ರಂದ್ರೆ ಏನಪ್ಪ, ಏನು ಕಳ್ತನ ಮಾಡಕತ್ತಿದಿ, ಒಳ್ಳೆ ಧರ್ಮದಾಗ ನಡಿ, ಇಂಥ ಪಾಪದ ಕೆಲಸ ಬಿಟ್ಟುಬಿಡು ಅಂದರು. ಏನು ಪಾಪದ ಕೆಲಸ, ಕಳ್ತನ ಮಾಡಿಕೆ ನಾನು ಹೆಂಡತಿ ಮಕ್ಕಳಿಗೆ ಒಯ್ದು ಹಾಕೋದೇನು ಕೆಟ್ಟ ಕೆಲಸನೇನು ಅಂತಂದ. ನೋಡು, ನೀನು ಇಷ್ಟೆಲ್ಲ ಮಾಡ್ತಿದ್ದಿ ಅಂದ್ರೆ ಪಾಪಕ್ಕೂ ಗುರಿ ಆಗ್ತಿದ್ದಿ, ನರ್ಕ ಅನುಭವಿಸ್ತಿದ್ದಿ, ಜನ್ಮಾಂತರ ಕೂಡ ಕಷ್ಟ ಅನುಭವಿಸ್ತಿದ್ದಿ ನೀನು ಅಂದಾಗ. ಎಲ್ಲಿದೆ ಪಾಪ ಅಂದಾಗ ನೋಡು, ನೀ ಏನು ಮಾಡಕತ್ತಿದಿ, ಬೆಟ್ಟದಷ್ಟು ಪಾಪವನ್ನು ಕಟ್ಕೊಳಕತ್ತಿದ್ಯಪ್ಪ. ಇದನ್ನು ಬಿಟ್ಟುಬಿಡು. ನೀನು ಹೆಂಡ್ತಿ ಮಕ್ಕಳಿಗೆ ಒಯ್ದ್ರೆ ನಿನ್ನ ಪಾಪದಾಗೇನು ಅವ್ರು ಭಾಗಿಯಾಗ್ತಾರೇನು, ಧರ್ಮದಿಂದ ನಡ್ಕೋ ಅಂತಂದ. ಹಂಗಂತಿದೆ. ನಾನು ಮಾಡಿದಂಥ ನನ್ನ ಹೆಂಡ್ತಿ ಮಕ್ಕಳು ಕೂಡ ನನ್ನನ್ನು ಹಂಚ್ಕೊಳ್ತಾರೆ, ಪ್ರತಿಯೊಂದನ್ನು ನಾನು ಅವ್ರಿಗೆ ಕೊಡ್ತೀನಿ ಅಂತ. ನಿನ್ನ ಪಾಪವನ್ನು ಹಂಚ್ಕೋತಾಳೆ, ಕೇಳಿ ಹೋಗಿ ನಿನ್ನ ಹೆಂಡ್ತಿ ಮಕ್ಕಳಿಗೆ ಅಂತಂದ್ರು. ಅಂದಗಳನ್ನೇ ಇಲ್ಲ ತೊಗೊಳ್ತಾಳೆ, ನನ್ನ ಹೆಂಡ್ತಿ ಭಾಳ ಒಳ್ಳೆಯಕಿದಾಳ, ನಾನು ಏನೇ ಕಷ್ಟ ಇದ್ದರೂ ಕೂಡ ನನ್ನ ಕಷ್ಟದಲ್ಲಿ ಭಾಗಿಯಾಗ್ತಾಳೆ ಆಕಿ ಅಷ್ಟು ನಂಬಿಕೆ ನನಗಾದ ಅಂತಾನೆ. ನೀವು ಹೋಗಿ ಪರೀಕ್ಷೆ ಮಾಡಿ ಕೇಳಿ ಬಾ, ನಾ ಇಲ್ಲೇ ಕೂತಿರ್ತೀನಿ. ಆಯ್ತು, ನೀ ಇಲ್ಲೇ ಕೂಡಬೇಕು, ನಾನು ಹೋಗಿ ಬರ್ತೀನಿ ಅಂತಂದು ಒಂದು ಗಿಡದ ಕೆಳಗೆ ನಾರದ ಮಹರ್ಷಿಗಳನ್ನು ಕೂಡಿಸಿಬಿಟ್ಟು ವಾಲ್ಮೀಕಿ ಮನೆಗೆ ಬಂದು ಹೆಂಡ್ತಿ ಕೇಳಿದ. ಏನಂದ, ನಾನು ಇಷ್ಟು ದಿವಸ ನ್ಯಾಯಯುತವಾಗಿ ಸಂಪಾದನೆ ಮಾಡಲಿಲ್ಲ, ಎಲ್ಲ ಕಳತನದಿಂದನೇ ಮಾಡಿದೆ. ಕಳತನದಿಂದ ಮಾಡಿಬಿಟ್ಟು ನೀನು ಸಂಪಾದನೆ ಮಾಡಿ ತಂದು ಎಲ್ಲವನ್ನು ಹಾಕಿಬಿಟ್ಟೆ. ಈ ಒಬ್ಬರು ಋಷಿಗಳು ಭೇಟಿಯಾಗಿದ್ದಾರೆ. ನಾನು ಮಾಡಿದಂಥ ಪಾಪ ದೊಡ್ಡ ಪಾಪ ಅದ. ಯಾಕಂದ್ರೆ ಕಳ್ತನ ಮಾಡಿದ್ದೀನಿ, ಎಲ್ಲ ಹಿಂಸೆ ಮಾಡಿದ್ದೀನಿ, ಅದಕ್ಕೆ ಮಹಾಪಾಪದಾಗ ನಾನು ಬಿದ್ದಿದ್ದೀನಿ. ಅದಕ್ಕೆ ನನ್ನ ಪಾಪದಾಗ ನಿನಗೂ ಕೊಡ್ತೀನಿ, ನೀನು ತೊಗೊಳ್ಬೇಕು ಅರ್ಧ ಅಂದಾಗ ಆಕಿ ಏನೋ ಕೆಲಸ ಮಾಡ್ತಾಯಿದ್ದಳು. ಏನಂದ್ರಿ ಅಂದಳು. ಅಂದಾಗ ನನ್ನ ಪಾಪದಾಗ ನೀನು ತೊಗೊಳ್ಬೇಕು ಅಂತಂದ. ನಾನು ತೊಗೊಳಂಗಿಲ್ಲ. ಯಾಕೆ ತೊಗೊಳ್ಬೇಕು, ನೀನೇನು ದುಡಿಬೇಕಾಗಿತ್ತು, ನಾನು ತಂದು ಹಾಕಿದ್ದೀನಿ. ನಿನ್ನ ಪಾಪದಾಗ ನಾನು ಯಾಕೆ ಭಾಗಿಯಾಗಬೇಕು, ಸಾಧ್ಯನೇ ಇಲ್ಲ. ನೀ ಮಾಡಿದ್ದು ನಿನ್ನ ಸುತ್ತ, ನೀನು ಏನು ಪಾಪ ಮಾಡಿದ್ದು ನೀನೇ ಅನುಭವಿಸ್ಬೇಕು, ನಾನು ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂದಳು. ಅಂದಗಳನ್ನೇ ಭಾಳ ಗಾಬರಿ ಆಗಿಬಿಡ್ತು. ಎಷ್ಟು ವರ್ಷ ಹಿಂಗೆ ಸಾಕಿಬಿಟ್ಟೆ, ಎಷ್ಟು ವರ್ಷ ಪಾಪ ಮಾಡಿದೆ, ಎಷ್ಟು ವರ್ಷ ನರಕ ಅನುಭವಿಸ್ಬೇಕಾಗ್ತದ ಅಂತ ಅದಕ್ಕೆ ತಲೆಗೆ ಅಂದುಬಿಡ್ತು. ಓಡಿ ಬಂದು ನಾರದ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ತಪ್ಪಾಯಿತು ಗುರುಗಳೇ, ತಪ್ಪಾಯಿತು. ನಾನು ಎಲ್ಲ ಕಳತನ, ಹಿಂಸೆ, ಎಲ್ಲರಿಗೂ ತೊಂದರೆ ಕೊಟ್ಟು ಎಲ್ಲ ಮಾಡಿದೆ. ಆದ್ರೆ ಭಾಳ ಕಷ್ಟವನ್ನು, ಭಾಳ ಪಾಪವನ್ನು ನನಗೆ ಗಂಟು ಬಿತ್ತು. ಯಾಕಂತಂದ್ರೆ ಎಲ್ಲ ಪಾಪ, ಇಷ್ಟು ವರ್ಷದ ಪಾಪ ನನಗೆ ಗಂಟು ಮೂಟೆಯಾಗಿ ನನಗೆ ಸಿಕ್ಕಿತು ಅಂತ ಆತ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನಗೆ ಕ್ಷಮೆ ಮಾಡಿ, ನಿಮಗೆ ನಾನು ವಿರುದ್ಧ ಮಾತಾಡಿದೆ ಅಂತ ಹೇಳಿದಾಗ, ಈ ಪಾಪವನ್ನು ನಿವಾರಣೆ ಮಾಡುವಂಥ ಮಾರ್ಗ ನನಗೆ ಹೇಳು ಅಂತ ಆವಾಗ ತಲೆಗೆ ಹೊಕ್ಕಂತು. ಅದಕ್ಕೆ ಮಹಾತ್ಮರ ವಾಕ್ಯಗಳನ್ನು ಕೇಳಬೇಕಂತ ಯಾಕಂತಾರಂದ್ರೆ, ಯಾವ ವಾಕ್ಯಗಳು ಯಾರ್ಯಾರ ಮನಸ್ಸಿನಲ್ಲಿ ಕೆಲಸ ಮಾಡ್ತಾವನ್ನ ಹೇಳೋಕ್ಕಾಗಂಗಿಲ್ಲ. ಮತ್ತು ಬದಲಾವಣೆ ಪಲ್ಲಟ ಮಾಡಿಬಿಡ್ತದೆ ಮನಸ್ಸನ್ನು.
ಆವಾಗ ಆತ ಏನು ಮಾಡೋದು, ವಾಲ್ಮೀಕಿ ಮಹಾನ್ ಕಳ್ಳ ಇದ್ದವ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಪದಿಂದ ಪಾರಾಗುವಂಥ ಒಂದು ವಿಚಾರವನ್ನು ಹೇಳ್ರಿ ಅಂತಂದಾಗ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಮರ 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 ಅಂತಂದ. ಅಂದರೆ ನಿನ್ನ ಪಾಪ ಪರಿಹಾರ ಆಗ್ತದೆ ಅಂತಂದಾಗ ವಾಲ್ಮೀಕಿ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಮರ 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 ಅಂತ ಹೇಳ್ಕೊತ ಕೂತ್ಕೊಂಡಾಗ ಅವಾಗ ದೊಡ್ಡ ಸಂತಾದ ಮಹಾತ್ಮನೇ ಆದ ವಾಲ್ಮೀಕಿ. ಮರ 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 ಆ ಮಂತ್ರ ಭಾಳ ಇದಾಗಿಬಿಡ್ತು. ಹಾಗಾಗಿ ಇಲ್ಲಿ ಹೇಳ್ತಾರೆ, ಯಾರು ಮಾಡಿದ್ದು ಅವ್ರಿಗೇ ಇರ್ತದೆ. ಹೆಂಡತಿ ಮಾಡಿದ್ದು ಹೆಂಡ್ತಿಗೆ, ಗಂಡ ಮಾಡಿದ್ದು ಗಂಡಗ. ಅದಕ್ಕೆ ನೀನು ಒಬ್ಬನೇ ಪಾಪ ಪುಣ್ಯವನ್ನು, ಶರೀರ ಸ್ಥೂಲ ಶರೀರ ಈ ಭೂಮಿಗೆ ಬರ್ತದೆ, ಸೂಕ್ಷ್ಮ ಶರೀರ ತೊಗೊಂಡು ತಿರುಗಾಡ್ತದೆ. ಸೂಕ್ಷ್ಮ ಶರೀರದಲ್ಲೇ ಪಾಪ ಪುಣ್ಯ ಎಲ್ಲ ಒತ್ಕೊಂಡಿರೋದು. ಅದಕ್ಕೆ ಇಲ್ಲಿ CCTV ಅಂತೇಳಿ ನಾವೇನು ಹಾಕ್ತೀವಿ, ಆ ಥರನೇ ನಮ್ಮೊಳಗಡೆ ನಾ ಪಾಪ ಮಾಡಿದ್ದು ಕೂಡ ನನ್ನಲ್ಲೇ ಉಳ್ಕೊಂಡದ, ಪುಣ್ಯ ಮಾಡಿದ್ದು ಕೂಡ ನನ್ನಲ್ಲೇ ಉಳ್ಕೊಂಡದ. ಪಾಪ ಮಾಡಿದ್ದು ನಾನೇ ಅನುಭವಿಸ್ಬೇಕು, ಪುಣ್ಯ ಮಾಡಿದ್ದು ನಾನೇ ಅನುಭವಿಸ್ಬೇಕು. ಹಾಗಾಗಿ ಅಗ್ಗಳಿಕೆ ಯಾವುದು ಜಗತ್ತಿನೊಳಗೆ. ಅದಕ್ಕೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಯಾವುದು ಅಂದ್ರೆ ಸುಚರಿತ್ರ ನೀನು ಮಾಡ್ತಾ ಮಾಡ್ತಾ ಬಂದೆ ಅಂತಂದ್ರೆ ನಿನಗೆ ಎಲ್ಲ ಜನ್ಮದಲ್ಲಿ ಹಲವಾರು ರೀತಿಯಿಂದ ನಿನಗೆ ಈ ಸಜ್ಜನರ ಸಂಘ ಆಗಿರ್ಬೋದು, ಸತ್ಶಾಸ್ತ್ರಗಳ ಶ್ರವಣ ಆಗಿರ್ಬೋದು, ಈ ನಿತ್ಯದಲ್ಲಿ ಮಾಡ್ತಾ ಇರಬೇಕು. ನಿತ್ಯದಲ್ಲಿ ಯಾಕೆ ಮಾಡ್ತಾ ಇರ್ಬೇಕಂದ್ರೆ, ಒಂದು ದಿವ್ಸ ಮನ್ಯಾಗ ಕಸ ಹುಡುಗಿ ಬಿಡ್ತಿದ್ದೇನೋ ಅಂದ್ರೆ ಬಿಡಂಗಿಲ್ಲ. ದಿನ ಕಸ ಗುಡಿಸಿದ್ರೆ ಸಮಾಧಾನ ಆಗ್ತದ್ರಿ ನನಗಂತಿದ್ವಿ. ಅದ್ರಾಗ ಈ ಮನಸ್ಸು ಅನ್ನುವಂಥ ಮನಸ್ಸು ಕೂಡ ನಾವು ಸ್ವಚ್ಛ ಮಾಡ್ಬೇಕಂತಂದ್ರೆ ಈ ನಿತ್ಯ ಸಜ್ಜನರ ಸಂಘ, ಸತ್ಶಾಸ್ತ್ರಗಳ ಶ್ರವಣ, ಈ ನಿತ್ಯದಲ್ಲಿ ಯಾರು ಮಾಡ್ತಾರೆ ಮನಸ್ಸನ್ನು ಈ ನಾಮಸ್ಮರಣೆ ಆಗಿರ್ಬೋದು, ಪರಮಾತ್ಮನ ನಾಮಸ್ಮರಣೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ಮನಸ್ಸನ್ನು ಸಜ್ಜನರ ಸಹವಾಸ ಆಗಿರ್ಬೋದು, ಸತ್ಶಾಸ್ತ್ರಗಳ ಇದು ಯಾವುದು ಶ್ರವಣ ಆಗಿರ್ಬೋದು, ಈ ನಿತ್ಯದಲ್ಲಿ ಯಾರು ಮಾಡ್ತಾರೆ, ಈ ನಿತ್ಯದಲ್ಲಿ ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರೆ ಧರ್ಮ ಬೆಳೀತದ, ಈ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಕೂಡ ಬೆಳೀತದ. ಈ ರೀತಿಗೆ ಒಳ್ಳೆ ಮಾರ್ಗದಲ್ಲಿ ನೀನು ಹೋಗೋಕ್ಕೆ ಸಾಧ್ಯ ಆಗ್ತದ. ಇದಕ್ಕೆ ಮುಖ್ಯವಾದಂಥ ಇವು ಮಾರ್ಗಗಳು. ಈ ರೀತಿಯಿಂದ ಹೋಗಬೇಕಾದಾಗ ಈ ಮಾರ್ಗಗಳು ಅಂತ ಈ ವಿಚಾರಗಳನ್ನು ನಿಜಗೊಂಡ್ರು ಭಾಳ ವಿಶೇಷವಾಗಿ ಬರೆದಂಥ ತಮಗೆ. ಯಾಕಂದರೆ ಭುಜಲಿಂಗ ಗುರುಗಳು ಹೇಳಿದರು, ಏನು ಹೇಳಿದ್ರು ಅಂದ್ರೆ ಅವರು ಫುಲ್ ಆನಂದದಾಗ ಇದ್ದುಕೊಂಡು ಅವ್ರು ಅಷ್ಟೇ ಬಿಡ್ಬೋದಾಗಿತ್ತು. ಗುರುಗಳು ಒಂದು ಮಾತು ಹೇಳಿದರು, ನೋಡಪ್ಪ ನೀನು ಯಾವುದೇ ವಿಚಾರ ಆಗಿರ್ಬೋದು, ನಿನಗೆ ಅಂಥ ಆನಂದದಲ್ಲಿ ಅಂಥ ಬೆಳಕಿನ ಸ್ಥಿತಿಯಲ್ಲಿ ನೀನು ಇರ್ತಿದೆ ಅಂತಂದಾಗ ನೀವೊಬ್ಬನೇ ಇರುವಂಥದ್ದಲ್ಲ. ಇನ್ನೊಂಚೂರು ಕೆಳಗಡೆ ಬಂದು ನಿನ್ನಂಗೆ ಒಂದು ಪರಮಾರ್ಥದ ವಿಚಾರವನ್ನು ಸಾಧಿಸ್ಬೇಕನ್ನುವಂಥವ್ರಿಗೆ ಬೆಳಕಾಗಿ ನೀನು ಇರಬೇಕು. ನಿನಗೆ ಅಲ್ಲಿ ನಡೆದಂಥ ಅನುಭವದ ವಿಚಾರಗಳನ್ನು ಹಿಡಿದಿಟ್ಟು ಕೆಲವು ಮುಮುಕ್ಷುಗಳಿಗೆ ತಿಳಿಸಪ್ಪ ಅಂತ ಭುಜಲಿಂಗ ಗುರುಗಳು ಮಾತು ಕೊಟ್ಟರು ಅವರಿಗೆ. ಯಾರಿಗೆ? ನಿಜಗುಂಡ್ರಿಗೆ ಹೇಳಿದ್ರು ಅವರು, ನೀವೊಬ್ಬನೇ ಆನಂದ ಅನುಭವಿಸೋದಲ್ಲ, ಇನ್ನೂ ಕೆಲವರಿಗೆ ಈ ವಿಚಾರಗಳನ್ನು ತಿಳಿಸು. ನೀ ಏನು ಅನುಭವ ಮಾಡ್ಕೊಂಡಿದ್ದಿ ಆ ಅನುಭವದ ವಿಚಾರಗಳನ್ನು 4 ಮಂದಿಗೆ ಹಂಚಪ್ಪ ಅಂತ ಹೇಳಿದ್ರು ಅವರು. ಅದಕ್ಕೆ ಇದು ದೊಡ್ಡ ನಿಜವಾದ ಸಂಪತ್ತು ಇದು ನೋಡ್ರಿ. ಈ ಸಂಪತ್ತು ಯಾವಾಗಲೂ ನಾಶ ಆಗಂಗಿಲ್ಲ. ಈ ನಾವು ಬಾಹ್ಯದಲ್ಲಿ ಮಾಡಿದ ಕೊಳ್ಳಾಗ ಒಂದು ಬಂಗಾರ ಹಾಕ್ಕೊಂಡು ಹೋಗೋಕೆ ಅಂಜಕತ್ತೀವಿ. ಈಗ ಹೊರಗಡೆ ಹೋಗ್ಬೇಕಾದ್ರೆ ಚಾಕು ತೋರಿಸಿ ಕೊಡ್ತೇ ಇಲ್ಲ ಅನ್ನಕತ್ತಾರೆ. ಈಗ ಇದು ಸಂಪತ್ತು, ಇದು ಆನಂದ ಪಡುವಂಥ ಸಂಪತ್ತೇನ್ರಿ, ಜೀವ ಹೋಗೋಂಥ ಸಂಪತ್ತಿದು, ನಾಶ ಆಗೋಂಥ ಸಂಪತ್ತಿದು. ಇದಕ್ಕೆ ಬಲಿ ಆಗೋದಕ್ಕಿಂತ ಒಳಗಡೆ ಇರುವಂಥ ಆಂತರಿಕ ಸಂಪತ್ತನ್ನೇ ನೀ ಗಳಿಸ್ಕೊಂಡಿದ್ದಾದ್ರೆ ಯಾವ ಕಳ್ಳನೂ ಕಸ್ಕೊಂಡು ಹೋಗಂಗಿಲ್ಲ, ಯಾರು ಬಂಧು ಬಳಗ ಕಸ್ಕೊಳ್ಳಂಗಿಲ್ಲ, ಯಾವ ಪಂಚಭೂತಗಳಿಗೂ ನಾಶ ಆಗಂಗಿಲ್ಲ, ಭೂಕಂಪ ಆದರೂ ನಾಶ ಆಗಂಗಿಲ್ಲ, ಮಳೆ ಬಂದರೂ ಹರ್ಕೊಂಡು ಹೋಗಂಗಿಲ್ಲ. ಈ ದೇಹ ನಷ್ಟ ಆದರೂ ಕೂಡ ಜನ್ಮಾಂತರಿಕ ಸಂಪತ್ತನ್ನು ಇರುವಂಥ ಸಂಪತ್ತನ್ನು ನೀವು ಗಳಿಸ್ಕೊಳ್ರಿ ಅನ್ನುವಂಥ ವಿಚಾರ. ಇಂಥ ಸಂಪತ್ತನ್ನು ಮಾಡಿ ನಿಜಗುಣ. ಒಬ್ಬ ರಾಜ ಆದರೆ ಇದೇ ಜನ್ಮಕ್ಕೆ ರಾಜ ಆಗಿ ಆತ ಹೋಗ್ತಾನೆ. ಆದ್ರೆ ಈತ ಮುಮುಕ್ಷುಗಳಿಗೆ, ಯಾವಾಗಲೂ ಬರುವಂಥ ಮುಮುಕ್ಷುಗಳಿಗೆ ರಾಜನಾದಂಥ ನಿಜಗುಂಡ್ರಿ ಅವರು. ನಿಜಗುಂಡ್ರಿ ಈ ಸಂಪತ್ತನ್ನು ಹಂಚಿದ್ರು. ಇದು ನಿಜವಾದ ಸಂಪತ್ತು. ಯಾಕಂದರೆ ಮನೆಗೆ ಎಲ್ಲನೂ ಇರ್ತದಂದ್ರೆ ಇವತ್ತು ಚಂತನ ನಮ್ಮ ಮನಸ್ಸು ಸಮಾಧಾನ ಇರಲಿ ಅಂದ್ರೆ ಇಂಥ ಸಂಪತ್ತು ತೊಗೊಂಡು ಏನು ಮಾಡ್ತೀರಿ? ಮನೆಗೆ ಏನಿರಲಿಲ್ಲ ಅಂದ್ರೆ ಭಾಳ ಸಮಾಧಾನದಿದ್ದೀವಿ ಅಂದ್ರೆ ಅದು ದೊಡ್ಡ ಸಂಪತ್ತು. ಅದು ಎಲ್ಲನೂ ಇದ್ದು ಮನಸ್ಸು ಅಳತಿತ್ತು ಅಂದ್ರೆ ತೊಗೊಂಡು ಏನು ಮಾಡ್ತೀರಿ? ಅಂಥ ಸಂಪತ್ತು ತೊಗೊಂಡು ಏನು ಮಾಡ್ತೀರಿ? ಸುಟ್ಟು ಹೋಗ್ಬೇಕಂತ ಸಂಪತ್ತು. ಅದಕ್ಕೆ ಮನಸ್ಸಲ್ಲಿ ಸಮಾಧಾನ ಇತ್ತಂದ್ರೆ ಆ ಸಂಪತ್ತು ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು.
ಅದಕ್ಕೆ ಇಂಥ ಸಂಪತ್ತನ್ನು ಹಂಚಿದಂಥ ನಿಜಗುಂಡ್ರ ವಾಕ್ಯ ಭಾಳ ಮುಖ್ಯವಾಗಿರುವಂಥದ್ದು. ಜ್ಞಾನಿಗಳು ಇದನ್ನೇ ಮಾಡಿಕೊಂಡ್ರು, ಸಾಧು ಸಂತರು ಇದನ್ನೇ ಮಾಡಿಕೊಂಡ್ರು, ಇದನ್ನು ಕೇಳಿದರು, ಈ ಸಂಪತ್ತನ್ನು ಗಳಿಸ್ಕೊಂಡ್ರು. ಹಾಗಾಗಿ ಇಂಥ ಸಂಪತ್ತನ್ನು ನಾವು ಇದನ್ನು ನೋಡಕತ್ತೀವಿ, ಕೇಳಕತ್ತೀವಿ, ಅದನ್ನೊಂದು ಚೂರು ತೊಗೊಳಕತ್ತೀವಿ ಅಂತಂದ್ರೆ ಸದ್ಗುರುಗಳ ಒಂದು ಆಶೀರ್ವಾದದಿಂದ, ಮಾರ್ತಂಡನ ಆಶೀರ್ವಾದದಿಂದ ಅಂತ ಹೇಳಿ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.